ವೀಕ್ಷಕರೇ, ಪ್ರತಿನಿಧಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಶಾಲಿನಿ ಮಂಜುನಾಥ್. ವೀಕ್ಷಕರೇ, ಹೋಮಿಯೋಪತಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಹೋಮಿಯೋಪತಿ ಎಷ್ಟು ಜನಪ್ರಿಯತೆಯನ್ನ ಪಡ್ಕೊಂಡಿದೆಯೋ ಅಷ್ಟು ಗೊಂದಲಗಳು ಕೂಡ ಒಂದಷ್ಟು ಮಂದಿಯಲ್ಲಿ ಅಥವಾ ನಿಮ್ಮಲ್ಲೂ ಕೂಡ ಇರಬಹುದು. ಈ ಹೋಮಿಯೋಪತಿ ಚಿಕಿತ್ಸೆಯನ್ನ ಯಾರು ತಗೊಳ್ಬೇಕು, ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ಕೆಲವೊಂದು ತಪ್ಪು ಅಭಿಪ್ರಾಯಗಳು ಅಥವಾ ತಪ್ಪು ಪರಿಕಲ್ಪನೆಗಳಿದೆ ಅಂತಾನೆ ಹೇಳಬಹುದು. ಹಾಗಾದ್ರೆ ಈ ಹೋಮಿಯೋಪತಿ ಬಗ್ಗೆ ಇರುವಂತಹ ತಪ್ಪು ಪರಿಕಲ್ಪನೆಗಳನ್ನ ಅಥವಾ ತಪ್ಪು ಅಭಿಪ್ರಾಯಗಳನ್ನ ಒಂದಷ್ಟು ಕ್ಲಾರಿಟಿಯನ್ನ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಹೋಮಿಯೋಪತಿ ವೈದ್ಯರಾದಂತಹ ಡಾಕ್ಟರ್ MC ಮನೋಹರ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮೊದಲನೇದಾಗಿ ಈ ಹೋಮಿಯೋಪತಿ ಎಷ್ಟು ಜನಪ್ರಿಯತೆಯನ್ನ ಪಡ್ಕೊಳ್ತಾ ಇದೆಯೋ ಅಷ್ಟೇ ಗೊಂದಲಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ ಅನ್ನುವಂಥ ತಪ್ಪು ಅಭಿಪ್ರಾಯಗಳಿದೆ. ಸೊ ಇದ್ರ ಒಂದು ಮೂಲ ಸಿದ್ಧಾಂತ ಹೇಗೆ ಸರ್? ನೋಡಿ, ಹೋಮಿಯೋಪತಿ ಶುರು ಮಾಡಿದ್ದು ಡಾಕ್ಟರ್ ಹನಿಮನ್ ಅಂತ. ಅವ್ರು ಮೂಲತಃ ಜರ್ಮನಿಯವರು. 18ನೇ ಶತಮಾನ, ಅಂದ್ರೆ ಸರಿಯಾಗಿ ಹೇಳಬೇಕು ಅಂದ್ರೆ 1830ರಲ್ಲಿ ಈ ಸಿದ್ಧಾಂತನ ಪ್ರತಿಪಾದಿಸಿದ್ರು. ಈ ಸಿದ್ಧಾಂತದ ಪ್ರಕಾರ ಏನಂದ್ರೆ, ಯಾವುದೇ ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಒಂದು ಪದಾರ್ಥವನ್ನ ಕೊಟ್ಟಾಗ ಅಥವಾ ಒಂದು ಔಷಧಿಯ ಗುಣ ಇರೋ ವಸ್ತುವನ್ನು ಕೊಟ್ಟಾಗ ಅವನು ಚಿಹ್ನೆಗಳನ್ನ ಹೊರಹೊಮ್ಮಿಸ್ತಾನೆ. ಅಂದ್ರೆ ಅವನಲ್ಲಿ ಕೆಲವೊಂದು ಸಿಂಪ್ಟಮ್ಸ್ ಬರುತ್ತೆ. ಅದನ್ನ ಸಂಪೂರ್ಣವಾಗಿ ದಾಖಲು ಮಾಡಿಕೊಂಡು ಅದೇ ತರ ಚಿಹ್ನೆ ಇರೋ ಕಾಯಿಲೆಯಿಂದ ನರಳ್ತಾ ಇರೋ ವ್ಯಕ್ತಿ ಕೊಟ್ಟಾಗ ಆ ವ್ಯಕ್ತಿ ವಾಸಿ ಆಗ್ತಾನೆ ಅಂತ. ಇದಕ್ಕೆ ಸಂಸ್ಕರಣೆ ಮಾಡಬೇಕು, ಕೆಲವೊಂದು ಅದೊಂದು ಪ್ರೊಸೀಜರ್ಗಳಿದೆ. ಅದು ಮಾಡಿದಾಗ ಆ ಔಷಧಿಯಿಂದ ಅದೇ ವಾಸಿ ಆಗುತ್ತೆ ಅಂತ. ಅಂದ್ರೆ ವಿಷದಿಂದ ವಿಷನ್ ತೆಗಿ ಅಂತ. ಉದಾಹರಣೆಗೆ ನೋಡಿ, ಇವಾಗ ನೀವು ಈರುಳ್ಳಿ ಹೆಚ್ಚ್ತಾ ಇರ್ತೀರ. ಈರುಳ್ಳಿ ಹೆಚ್ಚಬೇಕಾದ್ರೆ ಕಣ್ಣಲ್ಲಿ, ಮೂಗಲ್ಲಿ, ಬಾಯಲ್ಲಿ ಎಲ್ಲ ನೀರು ಬರ್ತಾ ಇರುತ್ತೆ ಅಲ್ವಾ? ಅದೇ ತರ ನೆಗಡಿ ಆದಾಗ ಏನಾಗುತ್ತೆ, ಅದೇ ತರ ಕಣ್ಣೂರಿ ಇರುತ್ತೆ, ಮೂಗಲ್ಲಿ ನೀರು ಬರ್ತಾ ಇರುತ್ತೆ, ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಆ ತರ ಚಿಹ್ನೆಗಳಿರೋ ವ್ಯಕ್ತಿಗೆ ನೀವು ಈರುಳ್ಳಿಯಿಂದ ಮಾಡಿರೋ ಔಷಧಿ, ಅಂದ್ರೆ ಆಲಿಮ್ ಸೀಪ ಅಂತ ನಮ್ಮಲ್ಲಿ ಔಷಧಿ ಇದೆ, ಅದನ್ನ ಕೊಟ್ಟಾಗ ಆ ವ್ಯಕ್ತಿಗೆ ಅದು ವಾಸಿ ಆಗುತ್ತೆ. ಇದೊಂದು ಉದಾಹರಣೆ ಅಷ್ಟೇ. ಈ ತರ ತುಂಬಾ ಔಷಧಿಗಳು ನಮ್ಮಲ್ಲಿ ಇದೆ. ಓಕೆ ಸರ್, ಇದು ಹೇಗೆ ವರ್ಕ್ ಆಗುತ್ತೆ? ಯಾಕೆಂತ ಹೇಳಿದ್ರೆ ಈ ಹೋಮಿಯೋಪತಿ ಚಿಕಿತ್ಸೆ ಅನ್ನುವಂಥದ್ದು ತುಂಬಾನೇ ನಿಧಾನ, ಟೈಮ್ ತಗೊಳುತ್ತೆ ಅಂತ ಹೇಳ್ತಾರೆ. ಸೊ ಹೇಗೆ ಸರ್ ಇದು? ತುಂಬಾ ಒಳ್ಳೆ ಪ್ರಶ್ನೆ. ಏನಂದ್ರೆ, ಹೋಮಿಯೋಪತಿ ಔಷಧಿ ಇದೆಯಲ್ಲ, ಇದು ನೇರವಾಗಿ ವ್ಯಕ್ತಿಗೆ ಕೆಲಸ ಮಾಡಲ್ಲ. ಉದಾಹರಣೆ, ಬೇರೆ ಪದ್ಧತಿನಲ್ಲಿ ಇಷ್ಟು ಗ್ರಾಮ್ ತಗೊಂಡ್ರೆ, ಇಷ್ಟು ಮಿಲಿಗ್ರಾಮ್ ತಗೊಂಡ್ರೆ ಈ ತರ ಚಿಹ್ನೆಗಳು ಆಗುತ್ತೆ ಅಂತ. ಆದ್ರೆ ಮುಖ್ಯವಾಗಿ ಹೋಮಿಯೋಪತಿ ಔಷಧ ನಮ್ಮಲ್ಲಿರೋ ರೋಗ ನಿರೋಧಕ ಶಕ್ತಿ ಏನಿದೆ ಅದನ್ನ ಪ್ರಚೋದನೆ ಮಾಡುತ್ತೆ. ಪ್ರಚೋದನೆ ಮಾಡಿ ತಾನು ಕೆಲಸ ಮಾಡದೆ ಇಂಡೈರೆಕ್ಟ್ ಆಗಿ, ಅಂದ್ರೆ ದೇಹನೇ ರೋಗನ ವಾಸಿ ಮಾಡ್ಕೊಳ್ಳೋ ತರ ಮಾಡುತ್ತೆ. ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾಗಾಗಿ ಇದರಿಂದ ದುಷ್ಪರಿಣಾಮಗಳು ಕೂಡ ಕಡಿಮೆ. ಸರ್, ಇನ್ನೊಂದು, ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ತಗೊಂಡ್ರೆ ಕೆಲಸ ಮಾಡೋದು ತುಂಬಾನೇ ಲೇಟ್, ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಅಂತ ಹೇಳ್ತಾರೆ. ಸೊ ಏನ್ ಹೇಳ್ತೀರಾ? ನೋಡಿ, ಕಾಯಿಲೆಗಳಲ್ಲಿ 2 ತರ ಇದೆ. ಒಂದು ಅಲ್ಪಕಾಲೀನ ಮತ್ತೆ ದೀರ್ಘಕಾಲೀನ, ಅಂದ್ರೆ ಅಕ್ಯೂಟ್ ಡಿಸೀಸ್ ಮತ್ತೆ ಕ್ರಾನಿಕ್ ಡಿಸೀಸ್ ಅಂತ. ಅಕ್ಯೂಟ್ ಡಿಸೀಸ್ ಅಂದ್ರೆ ಇವಾಗ ನಮ್ಗೆ ಜ್ವರ, ಕೆಮ್ಮು, ನೆಗಡಿ, ವಾಂತಿ, ಬೇದಿ, ಆ ತರ ಕಾಯಿಲೆಗಳು ಅಂದ್ರೆ ಸ್ವಲ್ಪ ದಿನ ಇರ್ತವೆ ಅಥವಾ ಕೆಲವೇ ಗಂಟೆಗಳು ಇರ್ತವೆ, ಆಮೇಲೆ ವಾಸಿ ಆಗ್ಬಿಡ್ತವೆ ಅಂತ. ಅದೇ ದೀರ್ಘಕಾಲೀನದಲ್ಲಿ ತುಂಬಾ ದಿನ ಇರುತ್ತೆ. ಅದು ಕಾಯಿಲೆ ಶುರು ಆಗೋದು ನಿಧಾನ, ವಾಸಿ ಆಗೋದು ನಿಧಾನ ಅಂತ. ಈ ಅಲ್ಪಕಾಲೀನ ಕಾಯಿಲೆಗಳು 1 ಅಥವಾ 2 ದಿನ ಇರುತ್ತೆ ಅನ್ಕೊಳ್ಳಿ. ಅದು ವಾಸಿ ಆಕೆ 1 ದಿನ ಇದ್ರೆ ಕರೆಕ್ಟಾಗಿ ಹೋಮಿಯೋಪತಿ ಔಷಧಿ ಕೊಟ್ಟರೆ 1 ಗಂಟೆಲಿ ವಾಸಿ ಆಗುತ್ತೆ. ಅದೇ ಥರ ದೀರ್ಘಕಾಲೀನ ಕಾಯಿಲೆಗಳು, ಕ್ರಾನಿಕ್ ಡಿಸೀಸಲ್ಲಿ ಇವಾಗ 1 ತಿಂಗಳಿಂದಿದ್ರೆ ಅದು 1 ವಾರ ಬೇಕಾಗುತ್ತೆ. ಅದೇ 1 ವರ್ಷ ಇದ್ರೆ 1 ತಿಂಗಳು ಬೇಕಾಗುತ್ತೆ. 10 ವರ್ಷ ಇದ್ರೆ ಮನುಷ್ಯನಿಗೆ 10 ವರ್ಷದಿಂದ ಕಾಯಿಲೆ ಇದ್ರೆ 1 ವರ್ಷ ಬೇಕಾಗುತ್ತೆ. ಈ ರೀತಿ ಕಾಯಿಲೆ ಬರೋದ್ರ ಮೇಲೆ ಕಾಯಿಲೆ ವಾಸಿಯಾಗೋ ದಿನಗಳು ಕೂಡ ನಿರ್ಧಾರ ಆಗುತ್ತೆ. ಈಗ ನೀವು ಹೇಳ್ದಾಗೇನೆ ಅಲ್ಪಕಾಲೀನ ಮತ್ತೆ ದೀರ್ಘಕಾಲೀನ ಅಂತ ಹೇಳಿ ಏನು ಒಂದಷ್ಟನ್ನ ಎಕ್ಸಾಂಪಲ್ಸ್ ಕೊಟ್ರೋ, ಹಾಗೇನೆ ಈಗ ಒಂದು ಔಷಧಿ ಕೊಟ್ಟ ತಕ್ಷಣ ಜಾಸ್ತಿ ಆಗಿ ಕಡಿಮೆ ಆಗುತ್ತೆ ಹೋಮಿಯೋಪತಿಯಲ್ಲಿ ಅಂತ ಹೇಳ್ತಾರೆ. ಸೊ ಎಷ್ಟು ಸರಿ? ಇದೊಂದು ತಪ್ಪು ಅಭಿಪ್ರಾಯ ತುಂಬಾ ಜನರಲ್ಲಿದೆ. ಉದಾಹರಣೆಗೆ ಕೆಲವರು ಕೇಳ್ತಾರೆ, ಸರ್ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ನಾನು ಔಷಧಿ ತೊಗೊಂಡ್ರೆ ಮತ್ತೆ ತಿರ್ಗಾ ಹಾರ್ಟ್ ಅಟ್ಯಾಕ್ ಆಗುತ್ತಾ? ಆಲ್ರೆಡಿ ನನಗೊಂದ್ಸತಿ ಆಗಿದೆ, ಜಾಸ್ತಿ ಆಗಿ ಹಾರ್ಟ್ ಪ್ರಾಬ್ಲಮ್ ಆಮೇಲೆ ಕಡಿಮೆ ಆದರೆ ನಾನು ಇರೋದೇ ಇಲ್ವಲ್ಲ ಸರ್ ಅಂತ. ಹಾಗೇನಿಲ್ಲ. ಜಾಸ್ತಿ ಆಗೋದು ಅಂದರೆ ಏನು ಅಂದರೆ, ಈಗಾಗಲೇ ಆ ರೋಗಿ ಕೆಲವೊಂದು ಔಷಧಿಗಳನ್ನ ತಗೊತಾ ಇರ್ತಾರೆ. ಉದಾಹರಣೆಗೆ ಬೇರೆ ಪದ್ಧತಿಯ ಔಷಧಿಗಳನ್ನ ತಗೊಳ್ತಾ ಇರ್ತಾನೆ. ಅದರಿಂದ ಅವನ ಚಿಹ್ನೆಗಳು ಒಂಥರ ಅದು ಇಟ್ಟಂಗೆ ಆಗಿರುತ್ತೆ. ಹೋಮಿಯೋಪತಿ ಔಷಧಿ ತಗೊಂಡಾಗ ತಕ್ಷಣ ಅದನ್ನ ನಿಲ್ಲಿಸ್ಬಿಡ್ತಾನೆ. ಸಡನ್ನಾಗಿ ನಿಲ್ಲಿಸಿದಾಗ ಏನಾಗುತ್ತೆ, ಅವನ ಕಾಯಿಲೆ ಒಂಥರ ಜಾಸ್ತಿ ಆದಂಗೆ ಆಗುತ್ತೆ.
ಹಾಗಾಗಿ ಕೆಲವ್ರಿಗೆ ಏನಿಸುತ್ತೆ ಅಂದರೆ ಹೋಮಿಯೋಪತಿ ಔಷಧಿ ತೊಗೊಂಡಾಗ ಕಾಯಿಲೆ ಜಾಸ್ತಿ ಆಗುತ್ತೆ ಅಂತ. ಮತ್ತು ಕೆಲವೊಂದರಲ್ಲಿ ಉದಾಹರಣೆಗೆ ಅವ್ರಿಗೆ ಆಸ್ತಮಾ ಇರುತ್ತೆ ಅಂದ್ಕೊಳ್ಳಿ. ಆಸ್ತಮಾ ಇದ್ದಾಗ ಹೋಮಿಯೋಪತಿ ಔಷಧಿ ತೊಗೊಂಡಾಗ ಅದು ಕಫ ಎಲ್ಲ ಆಚೆ ಬಂದು ಮೂಗಲ್ಲಿ ಗಂಟ್ಲಲ್ಲಿ ಎಲ್ಲ ಅದ್ರ ಮುಖಾಂತರ ಆಚೆ ಬರೋಕ್ಕೆ ಶುರು ಆಗುತ್ತೆ. ಅದರಿಂದನೂ ಕಾಯಿಲೆ ಉಲ್ಪಣ ಆಗುತ್ತೆ ಅಂತ ಅನ್ಕೊತಾರೆ. ಆದರೆ ಆಸ್ತಮಾ ಇರೋರಿಗೆ ಏನಾಗುತ್ತೆ, ಉಸಿರು ಆರಾಮಾಗಿ ಆಡ್ತಿರ್ತಾನೆ, ಆದರೆ ಅದರಲ್ಲಿರೋ ಕಫ ಏನಿರುತ್ತೆ ಅದು ಮೂಗಲ್ ಬಾಯಲ್ಲಿ ಬರ್ತಿರುತ್ತೆ. ಇದು ಜಾಸ್ತಿ ಆಗಿರಲ್ಲ, ಅದು ಶುದ್ಧೀಕರಣದ ಒಂದು ಭಾಗ ಅಷ್ಟೇ. ಸೊ ಈ ಥರ ತುಂಬ ವಿಷಯಗಳು ಕಾಯಿಲೆ ವಾಸಿ ಆಗ್ಬೇಕಾದ್ರೆ ನಮಗೆ ಕಾಣುತ್ತೆ. ಹಾಗಾಗಿ ಯಾವುದೇ ಹೋಮಿಯೋಪತಿ ಔಷಧಿ ತಗೊಂಡಾಗ ಜಾಸ್ತಿ ಆದರೆ ಅದು ಸರಿಯಾಗಿ ಅವರು ಹೋಮಿಯೋಪತಿ ಔಷಧಿ ಕೊಟ್ಟಿಲ್ಲ ಅಂತ ಅರ್ಥ. ಈ ಹೋಮಿಯೋಪತಿ ಚಿಕಿತ್ಸೆಯನ್ನ ಯಾವ ಏಜ್ ಗ್ರೂಪ್ನವರು ತಗೊಳ್ಬಹುದು? ಎಲ್ಲಾರ್ಗು ಇದು ಅಪ್ಲೈ ಆಗುತ್ತಾ, ಹೇಗೆ? ಕೆಲವರು ಹೇಳ್ತಾರೆ ಹೋಮಿಯೋಪತಿ ಔಷಧಿ ಬರೀ ವಯಸ್ಸಾದವ್ರಿಗೆ ಮಾತ್ರ ಸರಿ, ಅಥವಾ ಕೆಲವ್ರಿಗೆ ಏನು ಹೇಳ್ತಾರೆ ಅಂದರೆ ಮಕ್ಳಿಗೆ ಮಾತ್ರ ಹೋಮಿಯೋಪತಿ ಸೂಟ್ ಆಗುತ್ತೆ, ದೊಡ್ಡವ್ರಿಗಾಗಲ್ಲ ಅಂತ. ಆ ಥರ ಏನಿಲ್ಲ. ಆಗ್ತಾನೆ ಹುಟ್ಟಿರೋ ಮಗುವಿಂದ ಹಿಡಿದು ಏನಾದ್ರು ತೊಂದರೆ ಇದ್ದರೆ ಒಂದಿನದ್ದು, ನಾನು 1 ದಿನ 2 ದಿನ ವಯಸ್ಸಿನ ಮಗುವಿನಿಂದ ಹಿಡಿದು 100 ವರ್ಷ 102 ವರ್ಷ ಹಿರಿಯರವರೆಗೂ ನಾನು ಹೋಮಿಯೋಪತಿ ಔಷಧಿ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದಕ್ಕೆ ವಯಸ್ಸಿನ ಯಾವುದೇ ನಿರ್ಬಂಧ ಕೂಡ ಇಲ್ಲ. ಸರ್, ಈ ಹೋಮಿಯೋಪತಿ ಮೆಡಿಸಿನ್ಸ್ ಇಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಗಳಾಗುತ್ತಾ, ಹೇಗೆ? ನಾನು ಆಗಲೇ ಹೇಳಿದಾಗೆ ಹೋಮಿಯೋಪತಿ ನೇರವಾಗಿ ವ್ಯಕ್ತಿಯ ಮೇಲೆ ಕೆಲಸ ಮಾಡಲ್ಲ. ಯಾಕೆಂದರೆ ಇಲ್ಲಿ ಔಷಧಿಯ ಪ್ರಮಾಣ ಇದೆಯಲ್ಲ, ಅದು ತುಂಬ ಕಡಿಮೆ ಪ್ರಮಾಣ. ನೀವು ನೋಡಿರ್ಬೋದು, ಒಂದೊಂದು ಪಟ್ಟಣದಲ್ಲಿ ಒಂದು ಪೌಡರ್ ಇರುತ್ತೆ, ಒಂದಷ್ಟು ಗ್ಲೋಬ್ಯೂಲ್ಸ್ ಇರುತ್ತೆ, ಅಷ್ಟು ಮಾತ್ರ ತಗೊತಾರೆ. ಇದು ಇಡೀ ದೇಹನ ಹೇಗೆ ಆವರಿಸ್ಕೊಳ್ಳುತ್ತೆ? ಮುಖ್ಯವಾಗಿ ಇದು ದೇಹದಲ್ಲಿರೋ ರೋಗ ನಿರೋಧಕ ಶಕ್ತಿಯನ್ನು ಪ್ರಚೋದನೆ ಮಾಡಿ ದೇಹನೇ ಕಾಯಿಲೆನ ವಾಸಿ ಮಾಡ್ಕೊಳ್ಳೋ ಹಾಗೆ ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಯಾಕೆಂದರೆ ಆ ಡ್ರಗ್ ಯಾವುದೇ ರೀತಿ ದೇಹದ ಮೇಲೆ ಎಫೆಕ್ಟ್ ಮಾಡ್ತಿಲ್ಲ. ಅದು ಬರೀ ಪ್ರಚೋದನೆ ಮಾಡ್ತಾ ಇರೋದ್ರಿಂದ, ದೇಹನೇ ವಾಸಿ ಮಾಡ್ಕೊತಾ ಇರೋದ್ರಿಂದ ಯಾವುದೇ ರೀತಿ ಅಡ್ಡ ಪರಿಣಾಮಗಳ ಭಯ ಸ್ವಲ್ಪನೂ ಬೇಡ. ಸರ್, ಇನ್ನೊಂದು, ಈ ಮೆಡಿಸಿನ್ಸ್ ನ ನೀವು ತಯಾರು ಮಾಡಬೇಕಾದ್ರೆ ಸ್ಟಿರಾಯ್ಡ್ ನ ಮಿಕ್ಸ್ ಮಾಡ್ತಾರೆ ಅನ್ನುವಂಥ ಮಾತಿದೆ. ಇದು ನಿಜನಾ? ಸ್ಟಿರಾಯ್ಡ್ ಅಂಶ ಏನಿದೆ, ಸ್ಟಿರಾಯ್ಡ್ ಇಂದ ಔಷಧಿ ಮಾಡೋದೇನಿದೆ, ಅದು ಅಲೋಪತಿ ವಿಧಾನದಲ್ಲಿ ಬಹಳ ಸಾಮಾನ್ಯ. ತುಂಬ ಕಾಯಿಲೆಗಳಿಗೆ ಅಲೋಪತಿನಲ್ಲಿ ಸ್ಟಿರಾಯ್ಡ್ ಬಳಸ್ತಾರೆ. ಮುಖ್ಯವಾಗಿ ಇದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ರಿಯಾಕ್ಟ್ ಮಾಡೋದನ್ನ ತಗ್ಸುತ್ತೆ ಸ್ಟಿರಾಯ್ಡ್ ಕೊಡೋದ್ರಿಂದ. ಉದಾಹರಣೆಗೆ ಮೂಳೆ ನೋವು ಇರುತ್ತೆ, ಮೂಳೆ ಸವಿತಾ ಇರುತ್ತೆ, ಅದರಲ್ಲಿ ರಿಯಾಕ್ಷನ್ ಆಗಿ ಇನ್ಫೆಕ್ಷನ್ ಆಗಿ ನೋವು ಬರ್ತಾ ಇರುತ್ತೆ. ಸ್ಟಿರಾಯ್ಡ್ ತಗೊಂಡ ತಕ್ಷಣ ಕಡಿಮೆ ಆಗುತ್ತೆ. ಅದೇ ಥರ ಆಸ್ತಮಾ ಇರುತ್ತೆ, ಲಂಗ್ಸು ತುಂಬ ಓವರ್ ರಿಯಾಕ್ಟ್ ಮಾಡಿ ಉಸಿರಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಆವಾಗ ಸ್ಟಿರಾಯ್ಡ್ ತೊಗೊಂಡ್ರೆ ಕಡಿಮೆ ಆಗುತ್ತೆ. ಇದು ಜೀವ ಉಳಿಸುವಂಥ ಒಂದು ಔಷಧಿ. ಆದರೆ ಹೋಮಿಯೋಪತಿ ಔಷಧಿಗೆ ಅದನ್ನು ಮಿಕ್ಸ್ ಮಾಡಿ ಕೊಟ್ಟಾಗ ಅದು ಹೋಮಿಯೋಪತಿ ಔಷಧಿ ಆಗಲ್ಲ, ಅದು ಅಲೋಪತಿ ಔಷಧಿ. ಹಾಗಾಗಿ ಯಾವುದೇ ಒಂದು ನೋಂದಾಯಿತ ಒಬ್ಬ ಕ್ವಾಲಿಫೈಡ್ ಹೋಮಿಯೋಪತಿ ಡಾಕ್ಟರ್ ಯಾರಿರ್ತಾರೆ, ಅವ್ರು ಯಾರು ಈ ಥರ ಕೆಲಸ ಮಾಡಲ್ಲ. ಯಾಕೆಂದರೆ ಅದು ಬೇರೆ ಪದ್ಧತಿ ಅಲ್ವಾ. ಅದೇ ರೀತಿ ಹೋಮಿಯೋಪತಿ ಔಷಧಿನಲ್ಲಿ ಯಾವುದೇ ರೀತಿ ಸ್ಟಿರಾಯ್ಡ್ ಇರಲ್ಲ. ಕೆಲವೊಂದು ಅಭಿಪ್ರಾಯ ತಪ್ಪು ಬಂದಿದೆ. ಯಾಕೆ ಅಂದರೆ ಹೋಮಿಯೋಪತಿ ಔಷಧಿ ಕೊಡೋಕ್ಕೆ ಏನು ಸಕ್ಕರೆಗಳಿಗೆ ಉಪಯೋಗಿಸ್ತೀವಿ, ಸುಕ್ರೋಸ್, ಅದ್ರ ಕೆಮಿಕಲ್ ಸ್ಟ್ರಕ್ಚರು ಮತ್ತು ಈ ಸ್ಟಿರಾಯ್ಡ್ ಕೆಮಿಕಲ್ ಸ್ಟ್ರಕ್ಚರು ಸ್ವಲ್ಪ ಮಟ್ಟಿಗೆ ಹೋಲುತ್ತೆ. ಹಾಗಾಗಿ ಲ್ಯಾಬ್ನಲ್ಲಿ ಚೆಕ್ ಮಾಡಿದಾಗ ಮೊದಲಿನ ಒಂದು ಮೇಲಿನ ಟೆಸ್ಟ್ಗಳಲ್ಲಿ ಏನಾಗುತ್ತೆ, ಹೋಮಿಯೋಪತಿ ಔಷಧಿನಲ್ಲಿ ಸ್ಟಿರಾಯ್ಡ್ ಇದೆ ಅಂತ ಬಂದ್ಬಿಡುತ್ತೆ. ಯಾಕೆಂದರೆ ಆ ಸಕ್ಕರೆ ಅಂಶ ಉಪಯೋಗಿಸಿರೋದ್ರಿಂದ. ಆದರೆ ಆಳವಾಗಿ ಬೇರೆ ಬೇರೆ ಮೆಥಡ್ ನಾವು ಉಪಯೋಗಿಸಿ ನೋಡಿದಾಗ ಅದರಲ್ಲಿ ಸ್ಟಿರಾಯ್ಡ್ ಇಲ್ಲ, ಬೇರೆ ಔಷಧೀಯ ಅಂಶ ಇರೋದು ನಮಗೆ ಗೊತ್ತಾಗುತ್ತೆ. ಸರ್, ಇನ್ನು ಈ ಹೋಮಿಯೋಪತಿ ಮೆಡಿಸಿನ್ಸ್ ನೋಡೋದಾದ್ರೆ ಎಲ್ಲರಿಗೂ ಒಂದೇ ರೀತಿಯಾದಂತಹ ಬಿಳಿ ಗುಳಿಗೆಗಳು, ಅಂದ್ರೆ ಎಲ್ಲರಿಗೂ ಸ್ವೀಟ್ನೆಸ್ಸೇ ಇರುತ್ತೆ. ಸೊ ಎಲ್ಲಾ ಏಜ್ ಗ್ರೂಪ್ನವ್ರಿಗೂ ಎಲ್ಲಾ ಕಾಯಿಲೆಗಳಿಗೂ ಒಂದೇ ರೀತಿ ಮೆಡಿಸಿನ್ಸ್ ಇರುತ್ತಾ, ಹೇಗೆ? ಇದೊಂದು ತಪ್ಪು ಅಭಿಪ್ರಾಯ ತುಂಬ ಜನರಲ್ಲಿದೆ. ಆ ಸಣ್ಣ ಸಣ್ಣ ಗುಳಿಗೆಗಳು ಏನು ಕೊಡ್ತೀವಿ ಅದು ಔಷಧಿ ಅಲ್ಲ, ಅದು ಔಷಧಿಯನ್ನು ಕ್ಯಾರಿ ಮಾಡೋ ಒಂದು ವೆಹಿಕಲ್ ಅಷ್ಟೇ. ಅದು ಸಕ್ಕರೆ ಗುಳಿಗೆಯಿಂದ ಮಾಡಲ್ಪಟ್ಟಿರುತ್ತೆ, ಮುಖ್ಯವಾಗಿ ಸುಕ್ರೋಸಿಂದ ಮಾಡಲ್ಪಟ್ಟಿರುತ್ತೆ. ಈ ಕಬ್ಬಿನ ಹಾಲೇನಿದೆ ಅದರಿಂದ ಮಾಡಿರುತ್ತೆ. ಅದಕ್ಕೆ ಬೇರೆ ಔಷಧಿನ ನಾವು ಸೇರಿಸ್ತೀವಿ. ದ್ರವ ರೂಪದಲ್ಲಿರೋ ಬೇರೆ ಸ್ಟ್ರಾಂಗ್ ಔಷಧಿನ, ಆಲ್ಕೋಹಾಲ್ ಬೇಸಿರೋ ಔಷಧಿನ ನಾವು ಅದಕ್ಕೆ ಸೇರಿಸ್ತೀವಿ. ಆವಾಗ ಅದು ಆ ಬಿಳಿ ಗುಳಿಗೆಗಳು ಅದನ್ನು ಹೀರ್ಕೊಂಡು ಔಷಧಿಯನ್ನು ಬಹಳ ದಿನಗಳ ಕಾಲ ತನ್ನಲ್ಲಿ ಕಾಪಾಡಿ ಇಟ್ಕೊಂಡಿರುತ್ತೆ. ಹಾಗಾಗಿ ಆ ಬಿಳಿ ಗುಳಿಗೆಗಳನ್ನ ನಾವು ಕೊಡ್ತೀವಿ ಹೊರತು ಸುಲಭ ಆಗಲಿ ತಗೊಳ್ಳೋಕ್ಕೆ ಅಂತ. ಅದು ಔಷಧ ಅಲ್ಲ.
ಔಷಧ ನಾವು ಬೇರೆ ಅದಕ್ಕೆ ಹಾಕಿರ್ತೀವಿ, ಅದು ಹೀರಲ್ಪಟ್ಟಿರುತ್ತೆ. ಹಾಗಾಗಿ ನೋಡೋಕ್ಕೆ ಅದು ಒಂದೇ ರೀತಿ ಕಾಣುತ್ತೆ ಹೊರತು, ಆದರೆ ಒಂದೇ ರೀತಿಯ ಔಷಧಿ ಎಲ್ಲರಿಗೂ ಕೊಡಲ್ಲ. ಎಲ್ಲರಿಗೂ ಬೇರೆ ಬೇರೆ ರೀತಿ ಅವರ ಕಾಯಿಲೆಗೆ ಅನುಗುಣವಾಗಿ, ಚಿಹ್ನೆಗಳಿಗೆ, ಸಿಂಪ್ಟಮ್ಸ್ಗೆ ಅನುಗುಣವಾಗಿ ಬೇರೆ ಬೇರೆ ರೀತಿ ಔಷಧಿಯನ್ನು ಕೊಡಲಾಗುತ್ತೆ. ಸರ್, ಈಗ ನೀವು ಹೇಳಿದ್ರಿ ಸಕ್ಕರೆ ಅಂಶನೂ ಕೂಡ ಇರುತ್ತೆ ಅದರಲ್ಲಿ ಅಂತ. ಹಾಗಾದ್ರೆ ಸಕ್ಕರೆ ಕಾಯಿಲೆ, ಶುಗರ್ ಪೇಷಂಟ್ಸು ನಿಮ್ಮ ಮೆಡಿಸಿನ್ಸ್ನ ತಗೊಳ್ಬಹುದಾ? ಖಂಡಿತ ತಗೋಬಹುದು. ಯಾಕೆಂದ್ರೆ ನಾವು ಔಷಧಿಲಿ ಬಳಸೋ ಸಕ್ಕರೆ ಪ್ರಮಾಣ ಇದೆಯಲ್ಲ, ತುಂಬ ಕಡಿಮೆ ಇರುತ್ತೆ, ಮಿಲಿಗ್ರಾಮ್ ಲೆಕ್ಕದಲ್ಲಿ ಬರುತ್ತೆ. ಹಾಗಾಗಿ ನಾವು ಒಂದು ತುತ್ತು ಅನ್ನ ತಿಂದಷ್ಟೇ, ಹೆಚ್ಚಂದರೆ ತುಂಬ ಜಾಸ್ತಿ ಅಂದರೆ ಅಪರಿಣಾಮ ಆಗಿರುತ್ತೆ. ಹಾಗಾಗಿ ಧೈರ್ಯವಾಗಿ ಯಾವುದೇ ರೀತಿ ಭಯ ಇಲ್ಲದೆ ಶುಗರ್ ಪೇಷಂಟ್ಸು ಕೂಡ ಹೋಮಿಯೋಪತಿ ಔಷಧಿನ ತಗೋಬೋದು, ತಗೊತಾ ಇದ್ದಾರೆ. ಸರ್, ಈಗ ಒಂದಷ್ಟು ಮಾಹಿತಿ ನಿಮ್ಮಿಂದ ಸಿಕ್ಕಾದ್ಮೇಲೆ ನನಗನ್ನಿಸ್ತಾ ಇರೋದು, ಹೋಮಿಯೋಪತಿ ಎಲ್ಲಾ ಕಾಯಿಲೆಗಳನ್ನು ಗುಣಪಡಿಸುತ್ತಾ ಈ ಒಂದು ಚಿಕಿತ್ಸೆ? ಹೋಮಿಯೋಪತಿ ಎಲ್ಲ ಕಾಯಿಲೆನೂ ಗುಣಪಡಿಸುತ್ತೆ. ಹೋಮಿಯೋಪತಿ ಔಷಧಿಯಿಂದ ವಾಸಿ ಮಾಡ್ಬೋದು, ಆದರೆ ಅದು ಸ್ವಾಭಾವಿಕ ಕಾಯಿಲೆ ಆಗಿರಬೇಕು. ಉದಾಹರಣೆಗೆ ನೋಡಿ, ಸ್ವಾಭಾವಿಕ ಕಾಯಿಲೆ ಅಂದರೆ ನಮಗೆ ಜ್ವರ ಬರುತ್ತೆ, ವಾಂತಿ ಆಗುತ್ತೆ, ಭೇದಿ ಆಗುತ್ತೆ, ಮತ್ತು ಚರ್ಮದ ಕಾಯಿಲೆ ಬರುತ್ತೆ. ಇದೆಲ್ಲ ಸ್ವಾಭಾವಿಕವಾಗಿ ನಿಧಾನವಾಗಿ ಬರೋ ಕಾಯಿಲೆಗಳು. ಆದರೆ ಅಸ್ವಾಭಾವಿಕ ಅಂದರೆ ಆರ್ಟಿಫಿಷಿಯಲ್ ಡಿಸೀಸಸ್ ಅಂತಾರೆ. ಉದಾಹರಣೆಗೆ ನಮಗೆ ಆಕ್ಸಿಡೆಂಟ್ಸ್ ಆಗುತ್ತೆ, ಇದು ನ್ಯಾಚುರಲ್ ಅಲ್ಲ, ಸಹಜವಾಗಿ ಪ್ರಕೃತಿನಲ್ಲಿ ಆಗೋದಲ್ಲ, ನಾವು ಬಿದ್ದು ಮಾಡ್ಕೊಳ್ಳೋವಂಥದ್ದು. ಅದಕ್ಕೆ ಹೋಮಿಯೋಪತಿ ಔಷಧಿ ಕಷ್ಟ. ಅಂದರೆ ಮೂಳೆ ಮುರಿದೋಗಿದ್ದರೆ ಅದನ್ನು ಸರ್ಜರಿ ಮಾಡಿಸಿ, ಅದನ್ನು ನಟ್ಟು ಬೋಲ್ಟು ಹಾಕಿ, ಅದನ್ನು ಸೂಕ್ತವಾದ ರೀತಿಯಲ್ಲಿ ಕೂಡಿಸಿದ್ರೆ ಅದು ತಾನಾಗಿ ಜಾಯ್ನ್ ಆಗುತ್ತೆ. ಇದು ಶಸ್ತ್ರಚಿಕಿತ್ಸೆ ಅವಾಗ ಅನಿವಾರ್ಯ. ಅದೇ ರೀತಿ ಯಾರೋ ವಿಷ ಕುಡಿದ್ಬಿಟ್ಟಿರ್ತಾರೆ, ಆ ವಿಷದ ಅಂಶನ ದೇಹದಿಂದ ಆಚೆ ತೆಗಿಬೇಕು. ಬೇರೆ ಬೇರೆ ಕ್ರಮಗಳನ್ನ ಉಪಯೋಗಿಸಿ, ಉಪ್ಪು ನೀರು ಕುಡಿಸಿ, ಅಥವಾ ಬೇರೆ ಸ್ಟಮಕ್ ವಾಶ್ ಮಾಡಿ, ಬೇರೆ ಟ್ಯೂಬ್ ಹಾಕಿ, ಅಥವಾ ಇನ್ನೊಂದು ಯಾವುದೋ ಇಂಜೆಕ್ಷನ್ ಕೊಟ್ಟು ಅದಕ್ಕೆ ಆ್ಯಂಟಿಡೋಟ್ ಮಾಡಿ, ಇದೆಲ್ಲ ಮಾಡಬೇಕಾಗತ್ತೆ. ಈ ಅಸ್ವಾಭಾವಿಕ ಕಾಯಿಲೆಗಳಿಗೆ ಹೋಮಿಯೋಪತಿ ಔಷಧಿ ನೀಡೋದು ಕಷ್ಟ. ಹಾಗಾಗಿ ಎಲ್ಲ ಕಾಯಿಲೆನೂ ಗುಣಪಡಿಸ್ತೀವಿ ಅನ್ನೋದು ತಪ್ಪು. ಸ್ವಾಭಾವಿಕ ಕಾಯಿಲೆಗಳನ್ನ, ಬಹುತೇಕ ಸ್ವಾಭಾವಿಕ ಕಾಯಿಲೆಗಳಿಗೆ ಹೋಮಿಯೋಪತಿಯಲ್ಲಿ ಒಳ್ಳೆಯ ಔಷಧಿ ಇದೆ. ಅಸ್ವಾಭಾವಿಕ ಕಾಯಿಲೆಗಳಿಗೆ, ಆರ್ಟಿಫಿಷಿಯಲ್ ಡಿಸೀಸಸ್ಗೆ ಹೋಮಿಯೋಪತಿ ಔಷಧದಿಂದ ಅವರು ವಾಸಿಯಾಗೋದು ಬಹಳ ಕಷ್ಟ. ಸರ್, ಈಗ ಹೋಮಿಯೋಪತಿ ಮೆಡಿಸಿನ್ಸ್ನ ನಾವು ತಗೊಳ್ತಾ ಇದ್ವಿ ಅಂತ ಹೇಳಿದ್ರೆ, ಅಲೋಪತಿ ಇರಬಹುದು ಅಥವಾ ಆಯುರ್ವೇದ ಇರಬಹುದು, ಸೊ ಈ ಥರ ಮೆಡಿಸಿನ್ಸ್ನ ನಾವು ಕಂಟಿನ್ಯೂ ಮಾಡ್ಬೋದು, ಅಂದರೆ ಮಿಡಲಲ್ಲಿ ತಗೊಳ್ಬಹುದಾ? ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ, ಅಥವಾ ಕಂಟಿನ್ಯೂಸ್ ಆಗಿ ಅದನ್ನ ಡ್ರಾಪ್ ಔಟ್ ಮಾಡಿ ಆಮೇಲೆ ನಾವು ಹೋಮಿಯೋಪತಿಗೆ ಬರಬೇಕಾಗುತ್ತಾ, ಹೇಗೆ? ಕೆಲವೊಂದು ಔಷಧಿಗಳನ್ನು ತುಂಬ ದಿವಸದಿಂದ ವ್ಯಕ್ತಿ ತಗೊತಾ ಇದ್ರೆ ಆ ದೇಹ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಒಂದೇ ಸತಿ ನಿಲ್ಸೋದ್ರಿಂದ ಏನಾಗುತ್ತೆ, ವಿಡ್ರಾಲ್ ಎಫೆಕ್ಟ್ ಶುರು ಆಗುತ್ತೆ. ಅಂದರೆ ಸ್ಪ್ರಿಂಗ್ನ ಅಮ್ಮಕ್ಕಿಟ್ಟಿರ್ತಾರಲ್ಲ, ಅಟ್ಟಿದ್ದನ್ನ ಒಂದೇ ಸತಿ ಬಿಟ್ಟರೆ ಹೆಂಗಾಗುತ್ತೆ, ಜಂಪ್ ಆಗಿಬಿಡುತ್ತೆ ಅಲ್ವಾ? ಅದೇ ಥರ ಕಾಯಿಲೆಗಳು ಅಷ್ಟೇ, ಒಳಗಡೆ ಅದುಮಿಟ್ಟಿರೋ ಚಿಹ್ನೆಗಳು, ತೊಂದರೆಗಳು ಅದೆಲ್ಲ ಒಂದೇ ಸತಿ ಆಚೆಗೆ ಬಂದ್ಬಿಡುತ್ತೆ. ಹಾಗಾಗಿ ನಾವು ಹಂತವಾಗಿ ನಿಧಾನವಾಗಿ ಹೋಮಿಯೋಪತಿ ಔಷಧಿ ಪ್ರಭಾವ ದೇಹದ ಮೇಲೆ ಆಗ್ತಾ ಇದೆ ಅನ್ನೋದನ್ನ ಖಚಿತಪಡಿಸ್ಕೊಂಡು ನಿಧಾನವಾಗಿ ಒಂದೊಂದೇ ಔಷಧಿಗಳನ್ನ ಕಡಿಮೆ ಮಾಡಬೇಕು. ಸರ್, ಇನ್ನೊಂದು, ಈ ಹೋಮಿಯೋಪತಿ ಚಿಕಿತ್ಸೆನ ತಗೊಳ್ಳೋರಲ್ಲಿ ಒಂದು ಗೊಂದಲ ಇದೆ. ಏನಂತ ಹೇಳಿದ್ರೆ, ಆಹಾರಗಳಲ್ಲಿ ನಾವು ಪಥ್ಯದಲ್ಲಿರಬೇಕು. ಉದಾಹರಣೆಗೆ ಈರುಳ್ಳಿ ತಿನ್ನೋ ಹಾಗಿಲ್ಲ, ಬೆಳ್ಳುಳ್ಳಿ ತಿನ್ನೋ ಹಾಗಿಲ್ಲ, ಟೀ ಕಾಫಿ ಕುಡಿಯೋ ಹಾಗಿಲ್ಲ. ಸೊ ಈ ತರ ಪಥ್ಯದಲ್ಲಿ ಇರಬೇಕಾಗುತ್ತಾ ಹೋಮಿಯೋಪತಿನಲ್ಲಿ? ಖಂಡಿತ ಇಲ್ಲ. ಹಿಂದೆ ಇತ್ತು ಆ ಥರ, ಆದರೆ ಇವಾಗ ಏನಾಗಿದೆ, ಆ ಥರ ಯಾವುದೇ ಪಥ್ಯನ ನಾವು ರೋಗಿಗಳಿಗೆ ಹೇಳ್ತಾ ಇಲ್ಲ. ಯಾಕೆಂದರೆ ನಮಗೆ ಗೊತ್ತಾಗಿದೆ, ಈರುಳ್ಳಿ ಬೆಳ್ಳುಳ್ಳಿ ತೊಗೊಂಡ್ರು ಮತ್ತು ಟೀ ಕಾಫಿ ಸೇವನೆ ಮಾಡಿದ್ರೂ ಕೂಡ ಹೋಮಿಯೋಪತಿ ಔಷಧಿ ಕೆಲಸ ಮಾಡುತ್ತೆ ಅಂತ. ಆದರೆ ಇದು ಅತಿಯಾಗಿ ಆದರೆ ವಿಷಾಣು ಅಮೃತ ಆಗುತ್ತಲ್ವಾ? ಅದೇ ಥರ ಈ ಟೀ ಕಾಫಿನ ನೀವು 3 ಸತಿ 4 ಸತಿ 5 ಸತಿ 6 ಸತಿ ಎಲ್ಲ ಕುಡಿಯೋಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ, ಅಸಿಡಿಟಿ ಜಾಸ್ತಿ ಆಗುತ್ತೆ, ನಿಮ್ಮ ಆರೋಗ್ಯ ಹದಗೆಡುತ್ತೆ. ಮತ್ತು ಕಾಫಿ ಟೀನಲ್ಲೂ ಔಷಧಿ ಅಂಶ ಇರೋದ್ರಿಂದ ಈ ನಮ್ಮ ಹೋಮಿಯೋಪತಿ ಔಷಧಿ ಚೆನ್ನಾಗಿ ಕೆಲಸ ಮಾಡಲ್ಲ. ಹಾಗಾಗಿ 1 ಸತಿ 2 ಸತಿ 3 ಸತಿ ಪರವಾಗಿಲ್ಲ, ಆದರೆ ತುಂಬ ಸತಿ ಆದರೆ ಹೋಮಿಯೋಪತಿ ಔಷಧಿ ಸರಿಯಾಗಿ ಕೆಲಸ ಮಾಡಲ್ಲ. ಅದೇ ರೀತಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಆದರೆ ಹೋಮಿಯೋಪತಿ ಔಷಧಿ ತಗೋಬೇಕಾದ್ರೆ ಕೆಲವೊಂದು ಮುಲಾಮುಗಳನ್ನ ನಾವು ಹಚ್ಚಬೇಡಿ ಅಂತ ಹೇಳ್ತೀವಿ. ಉದಾಹರಣೆಗೆ ಮೆಂಥಾಲ್ ಇರೋವಂಥದ್ದು, ವಿಕ್ಸು, ಅಮೃತಾಂಜನ್, ಆ ಥರದ್ದೆಲ್ಲ ದೇಹಕ್ಕೆ ಹಚ್ಚಬೇಡಿ. ಅದರಿಂದ ಹೋಮಿಯೋಪತಿ ಔಷಧ ಕೆಲಸ ಮಾಡೋದು ನಿಧಾನ ಆಗುತ್ತೆ ಅಂತ ಹೇಳ್ತೀವಿ. ಇದಕ್ಕೆ ಮೊದಲು ಯಾವುದೇ ಮುಲಾಮ್ ಹಚ್ಬೇಕಾದ್ರೆ, ಔಷಧಿ ತಗೋಬೇಕಾದ್ರೆ ಆ ಹೋಮಿಯೋಪತಿ ವೈದ್ಯರ ಹತ್ರ ಹೇಳಿ ಅವ್ರು ಒಪ್ಪಿಗೆ ಕೊಟ್ಟರೆ ಆಮೇಲೆ ನೀವು ಅದನ್ನು ತಗೋಬೋದು, ಯಾವುದೇ ರೀತಿ ತೊಂದರೆ.
ಸರ್, ಕೆಲವ್ರಿಗೆ ಅನ್ಸೋದೇನಂತ ಹೇಳಿದ್ರೆ ಈ ಹೋಮಿಯೋಪತಿ ಮೆಡಿಸಿನ್ಸ್ನ ಯಾರು ಬೇಕಾದರೂ ಕೊಡ್ತಾರೆ. ಕೆಲವರು ರೆಗ್ಯುಲರ್ ಆಗಿ ಪುಸ್ತಕಗಳನ್ನು ಓದ್ತಾ ಇರ್ತಾರೆ. ಆ ಪುಸ್ತಕಗಳನ್ನು ನೋಡಿಕೊಂಡು ಮೆಡಿಸಿನ್ಸ್ನ ನಾವು ಹೇಗೆ ಕೊಡಬಹುದು ಪೇಷಂಟ್ಸ್ಗೆ, ಈ ಥರ ಒಂದು ಅಭಿಪ್ರಾಯ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಬೇರೆ ಎಲ್ಲ ವೈದ್ಯಕೀಯ ಪದ್ಧತಿಗಳಲ್ಲಿ ಇರೋ ಹಾಗೆ ಹೋಮಿಯೋಪತಿ ಔಷಧಿನೂ ಕೂಡ ಪದವಿ ನಂತರ ನೀವು ರೋಗಿಗಳಿಗೆ ಔಷಧಿಯನ್ನು ಕೊಡಬಹುದು. ಆ ಪದವಿಯಲ್ಲಿ ಅಂದರೆ 2ನೇ PUC ಆದ ಮೇಲೆ ನೀಟ್ ಎಕ್ಸಾಮ್ ಬರೀಬೇಕು. ಅದರಲ್ಲಿ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ಅಲ್ಲಿ ನೀವು 4 ವರ್ಷ ಓದಿ 1 ವರ್ಷ ತರಬೇತಿ ಪಡೆದ ನಂತರ ನೀವು ಹೋಮಿಯೋಪತಿ ಔಷಧಿ ರೋಗಿಗೆ ಕೊಡಲು ಅರ್ಹರಾಗ್ತೀರಿ. ಅದಿಲ್ಲದೆ ಯಾವುದೇ ರೀತಿ ಹೋಮಿಯೋಪತಿ ಬಗ್ಗೆ ನೀವು ತರಬೇತಿ ಪಡೆದುಕೊಳ್ಳದೆ, ಅದನ್ನು ಓದದೆ, ಪರೀಕ್ಷೆ ಪಾಸ್ ಮಾಡದೆ ನೀವು ಹೋಮಿಯೋಪತಿ ಔಷಧಿ ಕೊಟ್ಟರೆ ಅದು ಕಾನೂನು ಬಾಹಿರ ಆಗಿರುತ್ತೆ. ಅಂಥವ್ರ ಹತ್ರ ಔಷಧಿ ತಗೊಂಡು ಏನಾದ್ರು ರೋಗಿಗಳಿಗೆ ಅಪಾಯ ಆದರೆ ಅದಕ್ಕೆ ರೋಗಿಗಳೇ ಜವಾಬ್ದಾರಿ ಆಗ್ತಾರೆ ಹೊರತು ವೈದ್ಯರಲ್ಲ. ವೈದ್ಯರಿಗೂ ಕೂಡ ಆ ಥರ ಕೊಡೋದ್ರಿಂದ ಅವ್ರಿಗೆ ಶಿಕ್ಷೆ ಆಗುತ್ತೆ. ಹಾಗಾಗಿ ಯಾಕಪ್ಪ ಇದು ಮುಖ್ಯ ಅಂದರೆ, ಅವ್ರು 4 ವರ್ಷ ಓದಿರ್ತಾರೆ, ಚೆನ್ನಾಗಿ ತರಬೇತಿ ಪಡ್ಕೊಂಡಿರ್ತಾರೆ, ಅದ್ರ ಬಗ್ಗೆನೇ ಅಧ್ಯಯನ ಮಾಡಿರ್ತಾರೆ. ಇಂಥವ್ರ ಹತ್ರ ಔಷಧಿ ತಗೊಂಡ್ರೆ ನಿಮಗೂ ಕೂಡ ನಿಮ್ಮ ಆರೋಗ್ಯನೂ ಕೂಡ ಸುರಕ್ಷಿತವಾಗಿರುತ್ತೆ. ಅವರು ಎಲ್ಲ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ಔಷಧಿಯನ್ನು ನೀಡ್ತಾರೆ. ಯಾಕೆಂದರೆ ಅಷ್ಟು ಅವ್ರಿಗೆ ತರಬೇತಿ ಆಗಿರುತ್ತೆ. ಯಾವುದೇ ತರಬೇತಿ ಇಲ್ಲದೆ ಬರೀ ಪುಸ್ತಕ ನೋಡಿಕೊಂಡು ನೀವು ಔಷಧಿ ಕೊಡ್ತೀರಾ ಅಂದರೆ, ಇದು ಪುಸ್ತಕ ನೋಡಿಕೊಂಡು ಈಜೋಡ್ದವ್ರ ಹತ್ರ ನೀವು ಈಜು ಕಲ್ತಂಗೆ ಆಗ್ತದೆ ಅಲ್ವಾ? ಹೀಗಾಗಿ ನೋಂದಾಯಿತ ಪದವೀಧರ ಹೋಮಿಯೋಪತಿ ವೈದ್ಯರಿಂದ ಮಾತ್ರ ಚಿಕಿತ್ಸೆ ತಗೊಂಡ್ರೆ ನಿಮಗೂ ಕೂಡ ಬಹಳ ಒಳ್ಳೆಯದಾಗುತ್ತೆ. ಸರ್, ಇಷ್ಟೊತ್ತು ಹೋಮಿಯೋಪತಿ ಬಗ್ಗೆ, ಹೋಮಿಯೋಪತಿ ಚಿಕಿತ್ಸೆ ಬಗ್ಗೆ ಇದ್ದಂತಹ ಒಂದಷ್ಟು ಗೊಂದಲಗಳಿರಬಹುದು, ತಪ್ಪು ಅಭಿಪ್ರಾಯಗಳು ಯಾರ್ಯಾರಿಗೆಲ್ಲ ಇತ್ತೋ ಅವರಿಗೆಲ್ಲ ಕ್ಲಾರಿಟಿ ಸಿಕ್ಕಿದೆ ಈ ಕಾರ್ಯಕ್ರಮದ ಮೂಲಕ ಅಂತ ನಾನು ಅನ್ಕೊಳ್ತೀನಿ. ಇಷ್ಟೊತ್ತು ಬಂದು ಪ್ರತಿನಿಧಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಡಾಕ್ಟರ್ MC ಮನೋಹರ ಅವರು ಹೋಮಿಯೋಪತಿ ಮೆಡಿಸಿನ್ಸ್ ಬಗ್ಗೆ, ಯಾರೆಲ್ಲ ಈ ಮೆಡಿಸಿನ್ಸ್ನ ತಗೊಳ್ಬಹುದು, ಯಾವ್ಯಾವ ರೀತಿ ಇದು ವರ್ಕ್ ಆಗುತ್ತೆ, ಯಾವುದು ಸರಿ ಯಾವುದು ತಪ್ಪು, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಕ್ಲಾರಿಟಿಯನ್ನ ಈ ಪ್ರತಿನಿಧಿ ಡಾಕ್ಟರ್ ಕಾರ್ಯಕ್ರಮದ ಮೂಲಕ ಕೊಟ್ಟಿದ್ದಾರೆ. ನಿಮಗೆ ಏನಾದರೂ ಹೋಮಿಯೋಪತಿ ಚಿಕಿತ್ಸೆ ಬಗ್ಗೆ ಅಥವಾ ನಿಮಗೆ ಇರುವಂತಹ ಕಾಯಿಲೆ ಬಗ್ಗೆ ಏನಾದರೂ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಹೇಳಿದ್ರೆ, ನೀವು ನೇರವಾಗಿ ಡಾಕ್ಟರ್ನ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ. ಅದ್ರ ಜೊತೆಗೆ ನಿಮ್ಗೆ ಇನ್ನಿತರ ಸಂದೇಹಗಳೇನಾದ್ರೂ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲೂ ಕೂಡ ನೀವು ಪ್ರಶ್ನೆಗಳನ್ನ ಕೇಳಬಹುದು ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿನಿಧಿ ಡಿಜಿಟಲ್.